ನಮ್ಮ ನೇರ ನಿಷ್ಠೂರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ಟಾರ್ಗೆಟ್ನ ಈ ವಾರದ ಅತಿಥಿ ಸಾರಿಗೆ ಸಚಿವರು, ಬೆಂಗಳೂರು ಉಸ್ತುವಾರಿ ಸಚಿವರು ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಅವರೇ, ಟಾರ್ಗೆಟ್ಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ ರಾಮಲಿಂಗ? ಚೆನ್ನಾಗಿದ್ದೀನಿ. ಆದರೆ BBMP ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ BBMP ವಿಭಜನೆಯ ಭಜನೆ ಆರಂಭ ಮಾಡಿದ್ದೀರಿ ನೀವು. 2013ರಲ್ಲಿ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಇದೆ. ಆ ಮ್ಯಾನಿಫೆಸ್ಟೋದಲ್ಲೇ ಬೆಂಗಳೂರು ವಿಭಜನೆ ಮಾಡಬೇಕು ಅಂತ ಅವತ್ತೇ ನಾವು ಹೇಳಿದ್ವಿ, ಜನಕ್ಕೆ ಹೇಳಿದ್ವಿ. ಹೊಸದಾಗಿ ಎಲ್ಲಿ ಬಂತು? BS ಪಾಟೀಲ್ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಯಾವಾಗ? ಪಾಟೀಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಸುಮಾರು 7 ತಿಂಗಳ ಮೇಲಾಯಿತು. ಸೆಪ್ಟೆಂಬರ್ನಲ್ಲಿ 2014 ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 7-8 ತಿಂಗಳಾಯ್ತು. ಆಮೇಲೆ 6-7 ತಿಂಗಳಾಯಿತು. ಜೂನ್ವರೆಗೂ ಅವರು ಸಮಯ ಬೇಕು ಅಂತ ಕೇಳಿದರು. ಆಮೇಲೆ 2001ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದರು. ಚುನಾವಣೆ ಸಮಯಕ್ಕೆ ಸರಿಯಾಗಿ ಮಾಡಿದ್ರು. 2006ರಲ್ಲಿ ಚುನಾವಣೆ ಆಗಬೇಕಾಗಿತ್ತು. 2006ರಲ್ಲಿ BJP JDS ಸಮ್ಮಿಶ್ರ ಸರ್ಕಾರ ಆಯಿತು. ಯಾಕೆ ಚುನಾವಣೆ ಮಾಡಲಿಲ್ಲ ಇವರು? ಅದೇ ಅಸ್ತ್ರನೇ ನೀವು ಅವ್ರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಿ. ಅವ್ರು ಅವಾಗ BJP JDS ನವರು ಅವಾಗ ಚುನಾವಣೆ ಮಾಡಲಿಲ್ಲ. ಈಗ ಅವ್ರ ಮೇಲೆ ಅದೇ ಅಸ್ತ್ರವನ್ನ ನೀವು ತಿರುಗುಬಾಣವಾಗಿ ಪ್ರಯೋಗ ಮಾಡ್ತಾ ಇದ್ದೀರಿ ರಾಮಲಿಂಗಾರೆಡ್ಡಿ ಅವರೇ. 2010ರವರೆಗೂ ಕೂಡ ಅವರು ಚುನಾವಣೆ ಮಾಡಲಿಲ್ಲ. 3.5 ವರ್ಷಗಳ ಕಾಲ ಅವರು ಚುನಾವಣೆ ಮಾಡಲಿಲ್ಲ. ಅದೇ ಅಸ್ತ್ರ ನೀವೀಗ ಪ್ರತ್ಯಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದೀರಿ, ಹೌದಾ ಅಲ್ವೋ? ಒಂದು ನಿಮಿಷ. ನಮ್ಮ PR ರಮೇಶ್ ಅವರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಚುನಾವಣೆ ಮಾಡಬೇಕು ಅಂತ ಆದೇಶ ತಂದ ಮೇಲೆ ಚುನಾವಣೆ ಮಾಡಿದ್ರು. ಈಗ ಆಮೇಲೆ ಈಗ ಅವರು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ, ಚುನಾವಣೆ ನಡೆಸಲೇಬೇಕು ಅಂತಲಿ. ಆ ಅಸ್ತ್ರ ಅವ್ರ ಕೈಯಲ್ಲಿ, ಅವ್ರ ಅಸ್ತ್ರ ನಿಮ್ಮ ಕೈಯಲ್ಲಿ. ಈಗ ಪಾತ್ರ ಬದಲಾವಣೆ ಆಗಿದೆ ಅಷ್ಟೇ ಅಂತ ನಾನು ಹೇಳ್ತಿರೋದು. 5-6 ತಿಂಗಳಲ್ಲಿ ನಾನು ಸ್ಟೇಟ್ಮೆಂಟ್ಸ್ ನೋಡಿ ಯಾವತ್ತೂ ಕೂಡ ಚುನಾವಣೆ ಮುಂದೂಡ್ತೀವಿ ಅಂತ ನಾನು ಹೇಳಲೇ ಇಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಚುನಾವಣೆ ಮುಂದೂಡ್ತಾರೆ ಅಂತ ವಿರೋಧ ಪಕ್ಷಗಳವ್ರು ಬೊಬ್ಬೆ ಹಾಕ್ತಾರೆ. ಅವ್ರು ಏನ್ ನೈತಿಕ ಹಕ್ಕಿದೆ? ಆಮೇಲೆ ನನ್ನ ಇದರಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು 2 ತಿಂಗಳು ನಿಧಾನ ಆಗ್ತೈತೆ ಅಷ್ಟೇ ಚುನಾವಣೆ. 2 ತಿಂಗಳಲ್ಲಿ ಹೇಗಾಗುತ್ತೆ ರಾಮಲಿಂಗಾರೆಡ್ಡಿ ಅವರೇ? 2 ತಿಂಗಳಲ್ಲಿ ಹೇಗೆ ಸಾಧ್ಯ? ಈ ರೀತಿ ತರಾತುರಿಯಲ್ಲಿ ವಿಭಜನೆಯನ್ನ ಮಾಡಿದ ನಂತರ ಪಾಲಿಕೆಯನ್ನ ದೆಹಲಿಯಲ್ಲಿ ಎಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅಲ್ಲಿಯ ಮೇಯರೇ ಪತ್ರ ಬರೆದಿದ್ದಾರೆ ನಿಮಗೆ, ನೀವು ಓದಿಲ್ಲ ಅನ್ಸುತ್ತೆ ಬಹುಶಃ. ಇಲ್ಲ, ನನಗೆ ಬಂದಿಲ್ಲ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅವರು. ಇಲ್ಲ, ಬಂದಿಲ್ಲ. ಆಮೇಲೆ ಆಯ್ತು, ಓಕೆ. ಯಾವತ್ತು ಅಖಂಡವಾಗಿತ್ತು ಬ್ಯಾಂಗ್ಳೂರು? 7 CMCಗಳು, 2 TMC ಮತ್ತೆ 110 ಹಳ್ಳಿಗಳನ್ನು ಸೇರಿಸಿ 10 ವರ್ಷಕ್ಕೆ ಮುಂಚೆ ಬೆಂಗಳೂರು ದೊಡ್ಡ ಬೆಂಗಳೂರು ಮಾಡಿದ್ದೀವಿ. ಅವರು ಬೃಹತ್ ಬೆಂಗಳೂರು ಅಂತ ಮಾಡಿದ್ರು. ಯಾಕಂದ್ರೆ ಅವರು ಚುನಾವಣೆ ಗೆಲ್ಲಕ್ಕೋಸ್ಕರ, ಚುನಾವಣೆ ಮುಂದೂಡ್ಬಿಟ್ಟು ಚುನಾವಣೆ ಗೆಲ್ಲಕ್ಕೋಸ್ಕರ ಅವರು ಬೃಹತ್ ಬೆಂಗಳೂರು ಅಂತ ಮಾಡಿದ್ರು. ನೀವೀಗ ಅದನ್ನ ಅದೇ ತಂತ್ರವನ್ನು ಉಪಯೋಗಿಸಿ ಚುನಾವಣೆ ಗೆಲ್ಲಕ್ಕೋಸ್ಕರ ವಿಭಜನೆ ಚಿಕ್ಕ ಬೆಂಗಳೂರು ಅಂತ ಮಾಡ್ತಿದ್ದೀರಿ. ಚುನಾವಣೆ ಗೆಲ್ಲೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಅವರು ಇವತ್ತು ಬೃಹತ್ ಬೆಂಗಳೂರು ಮಾಡಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅವರು 10 ವರ್ಷದಲ್ಲಿ. ಹಾಗಾದ್ರೆ 2 ವರ್ಷ ಆಯ್ತು ನೀವು ಬಂದು, ನೀವೇನ್ ಮಾಡಿದ್ರಿ? ಇಲ್ಲಿ ಯಾರು ಅಧಿಕಾರದಲ್ಲಿರೋದು? ಅಂದ್ರೆ ರಾಜ್ಯ ಸರ್ಕಾರದ ಏನು ಪಾತ್ರ ಇಲ್ವಾ? 1 ನಿಮಿಷ ಇರಿ. ಇಲ್ಲಿ ಯಾರು ಅಧಿಕಾರದಲ್ಲಿರೋದು? BJP ಅವರು ಇವತ್ತು ಕೂಡ ಮೇಯರ್ ಆಗಿರೋದು. BBMP ನಮಗೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ನಾವು ಎಲ್ಲದಕ್ಕೂ ಮೂಗು ತೂರ್ಸೋಕೆ 110 ಹಳ್ಳಿಗಳಲ್ಲಿ ಏನೇನ್ ಮಾಡಿಲ್ಲ ಅಂತೀರಿ? ಕುಡಿಯೋ ನೀರಿಲ್ಲ, ಸ್ಯಾನಿಟರಿ ಇಲ್ಲ, ಯಾವ ಅನುಕೂಲನೂ ಇಲ್ಲ. ಎಸ್, ನೀವು ಈ ಮಾತನ್ನು ಹೇಳಿದ್ರಿ. 110 ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. 110 ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡೋ ಜವಾಬ್ದಾರಿ BBMP ದ? ಹೌದು. ಹೇಗೆ? BBMP ವ್ಯಾಪ್ತಿನಲ್ಲಿ ಸೇರಿಸ್ಕೊಂಡ್ಮೇಲೆ BBMP ಆಸಕ್ತಿ ತಗೊಂಡು ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. 110 ಹಳ್ಳಿಗಳಿಗೆ ನೀರು ಕೊಡುವಂತದ್ದು BWSSB ಜವಾಬ್ದಾರಿ, ಹೌದಾ ಅಲ್ವೋ? ನಾನು ಹೇಳ್ತೀನಿ, ಹೌದಾ ಅಲ್ವೋ? ಈಗ 1 ನಿಮಿಷ. BWSBಗೆ ಈಗೇನಾಗಿದೆ ಅಂದ್ರೆ 5,000 ಚಿಲ್ಲರೆ ಕೋಟಿಗೆ ಈಗಾಗಲೇ ಎಸ್ಟಿಮೇಟ್ ಆಗಿದೆ. ಜವಾಬ್ದಾರಿ ಅಂತ ಒಪ್ಕೊತಾ ಇದ್ದೀರಿ. 1 ನಿಮಿಷ ಇದೆ. ನೀರು ಕೊಡೋದು ನಿಮ್ ಜವಾಬ್ದಾರಿ. 1 ನಿಮಿಷ ಇದೆ. ಅವ್ರ ಕಡೆ ಕೈ ತೋರಿಸೋದು ಎಷ್ಟು? ಆಯ್ತು, ಈಗ 1 ನಿಮಿಷ. ಸರ್ಕಾರದ್ದೇ ಅಂತ ಒಪ್ಕೊಳ್ಳೋಣ. ಹಿಂದೆ ಇದ್ದಿದ್ದ ಸರ್ಕಾರ ಯಾರ್ದು? ಅವರು ಮಾಡಿಲ್ಲ, ನಾವು ಮಾಡಿಲ್ಲ ಅಂತ ಹೇಳ್ತಿದ್ರಿ. ಅವರಿಗೂ ನಿಮ್ಗೆ ಏನು ವ್ಯತ್ಯಾಸ? ಅವರಂತೂ ಮಾಡಿಲ್ಲ, ಅದಕ್ಕೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಜನ ಅವ್ರನ್ನ. ಈಗ ನಾವು ಅವ್ರು BJP ಅವ್ರನ್ನ ನಿಮ್ ಕೈಯಲ್ಲಿ ಆಗ್ಲಿಲ್ಲಪ್ಪ, ನೀವು ನಾಲಾಯಕ್ಗಳು ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಅವ್ರು ಮಾಡಿಲ್ಲ ಅಂದ್ರೆ ಕೈ ತೋರಿಸ್ಕೊಂಡು ನೀವು ಸುಮ್ಮನೆ ಮಾಡ್ತಾ ಇದೀವಲ್ಲ. 2 ವರ್ಷದಿಂದ ಏನ್ ಮಾಡಿದಿರಿ? ಮಾಡ್ತಾ ಇದೀವಲ್ಲ. ಈಗ 2 ವರ್ಷದಿಂದ 110 ಹಳ್ಳಿಗಳಿಗೆ ನೀರು ಕೊಟ್ಟಿದ್ದೀರಾ ನೀವು. ಈಗ 110 ಹಳ್ಳಿಗೆ ನೀರು ಕೊಡಬೇಕಾಗಿದ್ರೆ ನೀರೆಲ್ಲಿಂದ ಬರುತ್ತೆ? ಈಗ ಇರ್ತಕ್ಕಂಥ ನಮಗೆ ನೀರೇ ಸಾಕಾಗೋದಿಲ್ಲ. 110 ಹಳ್ಳಿಗಳಿಗೆ ನೀರು ಕೊಡುವಂತ ವಿಚಾರ ರಾಮಲಿಂಗಾರೆಡ್ಡಿ ಅವರೇ, 2004ರಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ 500 MLD ನೀರು ತಂದು CMCಗಳಿಗೆ TMCಗಳಿಗೆ ಕೊಟ್ಟರವಾಗ ಈ 110 ಹಳ್ಳಿಗಳಿಗೆ ನೀರು ಕೊಟ್ಟಿಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಜವಾಬ್ದಾರಿ. ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದ್ದೇ ಜವಾಬ್ದಾರಿ ಅದು. BWSSB ಇದೆ ಜವಾಬ್ದಾರಿ. BWSSB ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ.
ಹೌದು, ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ನಿಮ್ದೇ ಜವಾಬ್ದಾರಿ ಒಪ್ಕೋತೀರಾ? 110 ಹಳ್ಳಿಗಳಿಗೆ ನೀರು ಕೊಡೋದು ನಿಮ್ದೇ ಜವಾಬ್ದಾರಿ ತಾನೆ. ಆದ್ರೆ ನೀವು ಬಿಜೆಪಿ ನಾಯಕರ ಕಡೆ ಕೈ ತೋರಿಸ್ತಾ ಇದೀರಿ ಅಂದ್ರೆ ಕೈ ತೋರಿಸ್ತಾ ಇದೀರಿ. ಬಿಬಿಎಂಪಿಯನ್ನೇ ನೀವು ಬಿಬಿಎಂಪಿ ಬೃಹತ್ ಮಾಡಿದ್ರಿ, ಆದ್ರೆ ಬಿಬಿಎಂಪಿ ಅವರು ನೀರು ಕೊಡ್ಲಿಲ್ಲ ಅನ್ನೋ ಮತ್ತೆ ನೀವು ಹೇಳಿದಿರಿ. ಅಲ್ಲ, ಅದು ಏನಾಗಿರುತ್ತೆ ಅಂದ್ರೆ BBMP, ಮಹಾನಗರ ಪಾಲಿಕೆ, BJP ಎಲ್ಲ ಅವ್ರದೇ ಆಡಳಿತದಲ್ಲಿದ್ದರಿಂದ ಅರ್ಧದಲ್ಲಿ ನಾನು ಅಲ್ಲ. ಈಗ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ, ಹೌದಾ ಅಲ್ವೋ? ಬಿಬಿಎಂಪಿಯಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. 110 ಹಳ್ಳಿಗಳಿಗೆ ನೀರು ಕೊಡಬೇಕಾದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಆದ್ರೆ ನೀವು ಬಿಬಿಎಂಪಿ ಕಡೆ ಕೈ ತೋರಿಸಿದ್ರಿ. BBMP ಅಂತಲ್ಲ, BBMP ಅಂತ ನಾನು ತೋರಿಸ್ತೀನಿ. ನೀವು ಹೇಳಿದ್ದನ್ನ ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ದೇನು ನೋಡ್ಬಿಡೋಣ. ನೋಡಿ, ನೀವು ಹೇಳಿದ ಮಾತನ್ನ ನಿಮ್ಮ ಎದುರೇ ತೋರಿಸ್ತೀನಿ ರಾಮಲಿಂಗಾರೆಡ್ಡಿ. ಅಲ್ಲ, ಇರ್ಲಿ ಬಿಡಿ, ಅದೇನೋ ಮಿಸ್ಟೇಕ್ ಆಗಿರ್ಬೋದು. 110 ಹಳ್ಳಿ ಸೇರಿಸ್ಕೊಂಡು ನೀವೇ ನೀರು ಕೊಟ್ರ, ಸ್ಯಾನಿಟರಿ ಕೊಟ್ಟಿದ್ದೀರಾ, ರಸ್ತೆ ಕೊಟ್ಟಿದ್ದೀರಾ, ಏನು ಅನುಕೂಲ? BBMP ಅಲ್ಲ, ಅದು ಸರ್ಕಾರ BJP ಟಾರ್ಗೆಟ್ ಮಾಡಿರೋದು. BJP ಟಾರ್ಗೆಟ್ ಮಾಡಿರೋದು ನಾನು. ಅದೇ ಬಿಬಿಎಂಪಿ ಬಿಜೆಪಿ ಅಧಿಕಾರದಲ್ಲಿದೆ. BJP ಅಂದ್ರೆ BJP ಪಕ್ಷ. ನೀವು ಬೃಹತ್ ಬೆಂಗಳೂರು ಅಂತ ಮಾಡಿದ್ರಿ. ಒಂದು ನಿಮಿಷ, BJP ಪಕ್ಷ 2 ವರ್ಷದಿಂದ ಅಧಿಕಾರದಲ್ಲಿರೋದು ಯಾರು? ಅರೆ ಒಂದು ನಿಮಿಷ, 2 ವರ್ಷದಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ದೀವಿ ನೋಡಿ. 10 TMC ನೀರು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಕೊಟ್ಟಿದ್ದೀವಿ. ಅದೇ ಈ ಹಿಂದೆ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದಾಗ ನೀವು ಹೇಳಿದಾಗೆ ಜೈಕ ಅವ್ರು ಕೇಳಿದ್ರು, ಎಲ್ಲಿಂದ ತರ್ತೀರಿ ನೀವು ನೀರು? ನಾವು ಸಾಲ ಏನೋ ಕೊಡ್ತೀವಿ ಸ್ವಾಮಿ, ದುಡ್ಡು ಕೊಡ್ತೀವಿ, ನಾವು ನೀರು ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ರು, ಇರಿಗೇಷನ್ ಇಂದ ನಾವು ನೀರಾವರಿಯಿಂದ ಒಂದು 5 TMC ನೀರನ್ನ ಇಲ್ಲಿಗೆ ತಂದು ಕೊಡುವಂತ ಯೋಜನೆ ಮಾಡಿದೀವಿ ಅಂತ. ಅದರ ಮುಂದುವರೆದ ಭಾಗವಾಗಿ ಕಳೆದ 2 ವರ್ಷದಿಂದ ಇನ್ನೂ ಕೂಡ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು, ಅದರ ಮುಂದುವರೆದ ಭಾಗ ಇದರಲ್ಲೇ ಇದೆ ವಿನ ಒಂದು ಹನಿ ನೀರು ಇನ್ನೂ ಕೂಡ ಹಳ್ಳಿಗಳಿಗೆ ತಲುಪಲಿಲ್ಲ. ಒಪ್ತಿರೋ ಇಲ್ವೋ? ಇದು ನಮ್ಮ ತಪ್ಪಲ್ಲ, ಇದು BJP ಸರ್ಕಾರ ಮಾಡಬೇಕಾಗಿತ್ತು. ಅಲ್ಲ, ಯಾರ ತಪ್ಪೋ ಏನೋ, ಅವ್ರ ತಪ್ಪೋ ನಿಮ್ ತಪ್ಪೋ, ನೀರು ಇಲ್ಲದೆ ಬಾಯಾರಿಕೆಯಿಂದ ಸಾಯ್ತಾ ಇರೋರು ಜನರು. ರಾಮಲಿಂಗಾರೆಡ್ಡಿ ಅವರೇ, ಕಣ್ಣೀರಲ್ಲಿ ಕೈ ತೊಳಿತಾ ಇರೋರು ಜನರು. ಅದನ್ನೇ ನಾನು ಹೇಳ್ತಿರೋದು. ಇವ್ರು ಸರಿಯಾಗಿ 110 ಸೇರಿಸ್ಕೊಂಡ್ಮೇಲೆ ಅವ್ರಿಗೆ ಫೆಸಿಲಿಟೀಸ್ ಕೊಡಬೇಕಾಗಿತ್ತು ಅಂತ ನಾನು ಸೇರಿಸ್ತಿರೋದು ಅವ್ರಿಗೆ. ಎಸ್, ನೀವು ಅವ್ರ ಕಡೆ ಕೈ ತೋರಿಸ್ತಾ ಇದ್ದೀರಿ. ನಾನು ನಿಮ್ಮ ಜೊತೆ ಟಾರ್ಗೆಟ್ನ ಮುಂದುವರಿಸ್ತೇನೆ ರಾಮಲಿಂಗಾರೆಡ್ಡಿ ಅವರೇ. ರಾಮಲಿಂಗಾರೆಡ್ಡಿ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.